ಈಗಾಗ್ಲೇ ನನ್ನ ಮಗನ್ ಮದ್ವೆ ಆಗಿದೆ ಅಂತ ತಾಯಿನೇ ಹೇಳ್ತಿರ್ಬೇಕಾದ್ರೆ ಅವಳ ಮಗನ್ಗೆ ಯಾವ ತಾಯಿ ತಾನೇ ಹೆಣ್ ಕೊಡ್ತಾಳವ್ವ? ಗುರುಗಳ ಮಾತು ನಂಬ್ಕೊಂಡು ನಿಮ್ ಮಗನ್ ಜೀವನ ಶಾಶ್ವತವಾಗಿ ಹಾಳು ಮಾಡ್ಬೇಕು ಅಂತಿದ್ದೀರಾ? ಅವ್ವ, ನಿಮ್ ಮಗನಿಂದ ನನ್ನ ಅಕ್ಕ ದೂರ ಆದ್ರೆ, ಅಕ್ಕನಿಂದ ನಿಮ್ ಮಗ ದೂರ ಆದ್ರೆ ಏನಾಗ್ಬೋದು ಗೊತ್ತಾ? ಇಬ್ರು ಜೀವ ಸಹಿತ ಇರಲ್ಲ ಅವ್ವ. ಬೇಡ ಮಗಳೇ, ಅಷ್ಟು ನಿಷ್ಠುರವಾಗಿ ಮಾತಾಡ್ಬೇಡ. ಅಂಥದ್ದೊಂದನ್ನ ಕಲ್ಪಿಸ್ಕೊಳಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಅವ್ವ, ನಾನಿವತ್ ಮಾತಾಡ್ಲೇಬೇಕು. ಆ ಗುರುಗಳ ಮಾತನ್ನ ಮನ್ಸಿಂದ ಕಿತ್ತು ಬಿಸಾಕಿ ಮಗನ್ ಮಾತನ್ನ ನಂಬಿ ಅವ್ರಿಗೆ ಮದ್ವೆ ಮಾಡಿ, ಆಗ್ದಿರೋ ಮದ್ವೆನ ನಂಬ್ಕೊಂಡು ಆಗ್ಬೇಕಾಗಿರೋ ಮದ್ವೆ ನಿಲ್ಲಿಸ್ಬೇಡಿ ಅವ್ವ. 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡು ಅಂತಾರೆ. ಆದ್ರೆ ನೀವು ಒಂದೇ ಒಂದು ಮಾತನ್ನ ನಂಬ್ಕೊಂಡು ಆಗ್ಬೇಕಾಗಿರೋ ಮದ್ವೆನ ಮುರಿಬೇಡಿ ಅವ್ವ. ನಿಮ್ ಕೈ ಮುಗಿತೀನಿ. ನಿಮ್ ಮಗನ್ ಯಾವ ಕಂಟ್ಕನೂ ಬರಲ್ಲ. ರಾಮಣ್ಣ ಹೇಳಿದ್ದೆ ಸರಿ. ನಿಮ್ ಮಗನ್ನ ಯಾರು ಕಾಪಾಡ್ಕೋಬೇಕೋ ಅವರೇ ಕಾಪಾಡ್ಕೊಳ್ತಾರೆ. ಶ್ವೇತಾ, ಈ ಪ್ರಪಂಚದಲ್ಲಿ ಮಗಳು ತಾಯಿ ಹತ್ರ ಹೇಳ್ಕೊಳ್ದಿರೋದು ಯಾವುದು ವಿಷಯ ಇಲ್ಲ ಕಣೆ. ಹೆಣ್ಣು ಭೂಮಿ ಇದ್ದಂಗೆ, ಗಂಡು ಬೀಜ ಇದ್ದಂಗೆ. ಭೂಮಿ ಎಷ್ಟೇ ಫಲವತ್ತಾಗಿದ್ರು ಬೀಜನೇ ಜೊಳ್ಳಾಗಿದ್ರೆ ಬೆಳೆ ಹೇಗೆ ತಾನೇ ಬರುತ್ತೆ ಹೇಳು? ಮೊದಲು ನಿನ್ನ ಗಂಡನ್ನ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸು, ಗೊತ್ತಾಯ್ತಾ? ಇದು ಕಲಿಗಾಲ ಕಣೆ. ಮಕ್ಕಳಾಗೋದಕ್ಕೆ 1000 ದಾರಿಗಳಿದೆ. ಈ ವಿಷಯ ನಾನು ನಿನ್ಗೆ ಹೇಳ್ಕೊಡ್ಬೇಕಾ? ಅಮ್ಮ, ನನ್ನ ಗಂಡ ನನ್ನನ್ನು ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂದರೆ 100 ಕಾರಣ ಹೇಳ್ತಾರೆ. ಇನ್ನು ನೀವೇ ಚೆಕಪ್ ಮಾಡಿಸ್ಕೊಳ್ಳಿ ಬನ್ನಿ ಅಂತ ಹೇಳಿದ್ರೆ ಆಕಾಶ ಭೂಮಿ ಒಂದಾಗಬೇಕು, ಹಾಗೆ ಮಾಡಿಬಿಡ್ತಾರೆ. ಪೆದ್ದಿ, ಹೆಣ್ಣಾಗಿ ಹುಟ್ಟಿದ ಮೇಲೆ ಗಂಡನ್ನ ಗಿರುಗಿಟೆ ಥರ ತಿರುಗಿಸ್ಬೇಕು. ನನ್ನ ಹಿರಿ ಮಗಳು ಕಲ್ತಿರೋ ಪಾಠನ ನನ್ನ ಕಿರಿ ಮಗಳಾಗ ನೀನು ಯಾಕೆ ಕಲೀಲಿಲ್ಲ? ಅಮ್ಮ, ನಿನ್ನ ಹಿರಿ ಮಗಳು ನಿನ್ನ ಹಾಗೆ, ನಾನು ನಮ್ಮ ಅಪ್ಪನ ಹಾಗೆ. ನನ್ನ ಗಂಡ ಅನ್ಸ್ಕೊಂಡಿರೋ ಕೆಂಡನ ಅಪ್ಕೊಂಡು ಪ್ರೀತಿ ಮಾಡಕ್ ಗೊತ್ತೇ ಹೊರತು ಬೇರೆ ಏನು ಗೊತ್ತಿಲ್ಲ. ಕೆಂಡ ಸುಡುತ್ತೆ ಕಣೆ, ಅದನ್ನ ನಾನು ನಿನ್ಗೆ ಹೇಳ್ಕೊಟ್ಟಿಲ್ವಾ? ಕೆಂಡದ ಮೇಲೆ ನೀರು ಹಾಕಿ ಇದ್ದೆಲ್ಲಿ ಮಾಡ್ಕೋಬೇಕು. ನಮಗೆ ಬೇಕು ಅನ್ಸಿದಾಗ ಬೆಂಕಿ ಹಚ್ಕೊಂಡು ಬೆಚ್ಚಗೆ ಮಾಡ್ಕೋಬೇಕು. ಕುಮ್ದ, ಇದೇನಮ್ಮ ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ಟೆ? ಯಾಕೋ ತಲೆ ನೋವ್ತಾಯ್ತಮ್ಮ, ಅದಕ್ಕೆ ಬಂದ್ಬಿಟ್ಟೆ. ಅಕ್ಕ, ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೋ, ಎಲ್ಲ ತಾನೇ ಸರಿ ಹೋಗುತ್ತೆ. ಅದು ನನಗೆ ಗೊತ್ತಿಲ್ವಾ? ನೀನು ನನಗೆ ಹೇಳಬೇಕಾ? ಅಮ್ಮ, ಆ ಚಿನ್ನು ಎಲ್ಲಿ? ಎಲ್ಲೋ ಇಲ್ಲೇ ಇರಬೇಕು ಅನ್ಸುತ್ತೆ. ಯಾಕಮ್ಮ, ಕಾಫಿ ಏನಾದ್ರು ಬೇಕಿತ್ತಾ? ನಾನೇ ಮಾಡ್ಕೊಡ್ಲಾ? ಪರವಾಗಿಲ್ಲಮ್ಮ, ಒಂದು 5 ನಿಮಿಷ ಆದಮೇಲೆ ನಾನೇ ಹೋಗಿ ಮಾಡ್ಕೊಳ್ತೀನಿ. ಜಾಸ್ತಿ ಮಾತಾಡಬೇಡ, ಮಾತು ಮನೆ ಹಾಳು ಮಾಡುತ್ತೆ ಅಂತ ತಾತಮ್ಮ ಯಾವಾಗಲೂ ಹೇಳ್ತಿತ್ತು. ಆದ್ರೆ ನಾನಿವತ್ತು ಮಾತಾಡಲೇಬೇಕು. ಮಗಳು ಅವಂತವ, ಏನಾದರೂ ಮಾತಾಡ್ಬೋದಲ್ವಾ ಅವ್ವ? ಗುರುಗಳು ಹೇಳಿದ ಮಾತನ್ನ ನಂಬ್ಕೊಂಡು ನನ್ನ ಮಗ ನನಗೆ ಹೇಳ್ದೆ ಮದುವೆ ಆದ ಅಂತ ಎಲ್ಲರ ಹತ್ರ ಹೇಳ್ಬೇಡಿ. ಹೆತ್ತವಳು ಹೇಳಿದ್ರೆ ಜಗತ್ ಅದೇ ಸತ್ಯ ಅಂತ ನಂಬುತ್ತೆ. ಅವ್ವ, ನೀವು ನಿಮ್ಮ ಮಗನ ಬಗ್ಗೆ ಹತ್ರ ಅಲ್ಲ, ನನ್ನ ಅಕ್ಕನ ಬಗ್ಗೆನೇ ಯೋಚನೆ ಮಾಡಿ. ಈಗ ಅವರಿಬ್ರು ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕೈ ಮುಗಿತೀನವ್ವ. ಯಾವುದೇ ಕಾರಣಕ್ಕೂ ಗುರುಗಳು ಹೇಳಿದ್ನ ಯಾರಿಗೂ ಹೇಳ್ಬೇಡಿ. ನನಗರ್ಥ ಆಗುತ್ತೆ ಮಗಳೇ, ಹೇಳಲ್ಲ, ಯಾರಿಗೂ ಹೇಳಲ್ಲ. ಚಿನ್ನು ಎಲ್ಲಿರಬಹುದು? ಅಡುಗೆ ಮನೆಯಲ್ಲಿದ್ದಾಳ, ಇಲ್ಲ ಅತ್ತಿಗೆ ರೂಮಲ್ಲಿದ್ದಾಳ? ಒಂದು ವೇಳೆ ಅತ್ತಿಗೆ ಏನಾದರೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾಳ?
ಛೇ, ನಾನು ಯಾವ್ದಾಗಬಾರ್ದು ಅಂದ್ಕೊಳ್ತೀನೋ ಯಾಕೆ ಅದೇ ಆಗುತ್ತೆ. ಆ ರೀತಿ ಏನಾದರೂ ಆಗಿದ್ರೆ ನನ್ಗೆ ಹುಚ್ಚಿಡ್ದು ಬಿಡ್ತಾ. ಅವ್ವ, ತುಂಬ ಆಯಾಸ ಮಾಡ್ಕೊಂಡಿದ್ದೀರ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ನಂಗೆ ಅಡುಗೆ ಮನೆಯಾಗ ಸ್ವಲ್ಪ ಕೆಲಸ ಅದ, ಮುಗಿಸ್ಕೊಂಡು ಬರ್ತೀನಿ. ಚಿನ್ನು, ನೀನ್ ಆಫೀಸಲ್ಲಿ, ಅದು ನಮ್ಮ ಆಫೀಸಲ್ಲಿ ಏನ್ ಮಾಡ್ತಿದ್ಯಾ? ಇದೇ ನಿಂಗೆ ಕೇಳ್ತಿದ್ದೀರಾ? ನಾನು ನಿಮ್ಮ ಆಫೀಸ್ನಲ್ಲೇ 1.5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಪ್ರತಿ ಕ್ಷಣ ನಿನ್ನ ನೋಡ್ಬೇಕು ಅಂತ ಅನ್ಕೊಳ್ತಾನೆ ಇರ್ತೀನಿ, ಆದ್ರೆ ನೀನ್ ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಿದ್ಯಾ ಅಂತಾನೆ ನನ್ಗೆ ಗೊತ್ತಿರ್ಲಿಲ್ಲ. ನಿನ್ನ ನೋಡಿ ನನಗೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಿಮಗೆ ನಿಜವಾಗ್ಲೂ ನನ್ ಕಂಡ್ರೆ ಅಷ್ಟೊಂದು ಇಷ್ಟನಾ ಸರ್? ಪ್ರಪಂಚದಲ್ಲಿ ನಿನ್ನನ್ನು ನೋಡಿದ್ರೆ ಆಗೋ ಸಂತೋಷ ಬೇರೆ ಏನ್ ನೋಡಿದ್ರು ಆಗಲ್ಲ ಚಿನ್ನು. ಹೋಗಮ್ಮ, ಹೋಗ್ ನಿನ್ ಪಾಡಿ ನಿನ್ ಕೆಲಸ ನೋಡ್ಕೋ. ಏ ಸಿದ್ದು, ಯಾಕೆ ಆಫೀಸ್ ಸ್ಟಾಫ್ ಮೇಲೆಲ್ಲ ರೇಗಾಡ್ತಾ ಇದೆಯಾ? ಬಾ ಚಂದು, ಕೂತ್ಕೋ. ಕೂತ್ಕೋ. ನಾ ಏನ್ ಕ್ವಶನ್ ಕೇಳ್ತಾ ಇದ್ದೀನಿ, ನೀನ್ ಏನ್ ಆನ್ಸರ್ ಕೊಡ್ತಾ ಇದೀಯಾ? ಇತ್ತೀಚೆಗಂತೂ ವಿಚಿತ್ರವಾಗಿ ಆಡ್ತಿದ್ಯಾ ಕಣ. ನೀ ಹೇಳೋದಕ್ಕೊಂದು ಅರ್ಥನೂ ಇರಲ್ಲ, ಪರ್ಥನೂ ಇರಲ್ಲ. ಏನಾಗಿದೆ ನಿಂಗೆ? ಚಂದು, ಬಾ ಮನೆಗೆ ಹೋಗೋಣ. ಹಲೋ, ಟೈಮ್ ನೋಡು, ಇನ್ನು 3:15, 4:15 ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ರೆಡಿ ಆಗೋ, ಕೂತ್ಕೊಳ್ಳಪ್ಪ, ಸಮಾಧಾನ ಮಾಡು. ಛೇ, ಹೋಗಿ ಹೋಗಿ ದರಿದ್ರದೊಳಗೆ ನನ್ನ ವಿಷಯ ಎಲ್ಲ ಗೊತ್ತಾಗ್ಬಿಡ್ತಲ್ಲ. ಹೇಗಾದರೂ ಮಾಡಿ ಇವಳು ಬಾಯಿ ಮುಚ್ಚಿಸ್ಬೇಕು. ಅಪ್ಪಿ ತಪ್ಪಿ ಇವಳೇನಾದರೂ ಮನೆಯವ್ರ ಎದುರುಗೆ ಬಾಯಿ ಬಿಟ್ಬಿಟ್ರೆ ನನ್ನ ಗತಿ ಅಷ್ಟೇ. ನನ್ನ ನೋಡಿದ್ರೆ ನಿನಗೆ ನಗು ಬರುತ್ತಾ?
ಚೆಲ್ಲಾಟ ಇಲಿ ಪ್ರಾಣ ಸಂಕಟ. ಈಗ ನಾನು ಏನು ಮಾಡಿದೆ ಅಂತ ಬೈತಿದ್ದೀರಾ ಚಿಕ್ಕಿ? ಯಾವಳೆ ಚಿಕ್ಕಿ? ಗುದ್ದೆಸೆ ಅಲ್ದಿರೋಳು ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನನ್ನೇ ಚಿಕ್ಕಿ ಅಂತ್ಯ. ಅಲ್ಲ, ಗೊಂಬೆ ಅಕ್ಕನೂ ನಿಮ್ಮನ್ನು ಚಿಕ್ಕಿ ಅಂತ ಕರೀತಾರಲ್ಲ, ಅದಕ್ಕೆ. ಅವಳು ನಮ್ಮ ಅಕ್ಕನ ಮಗಳು, ಅವಳು ನನ್ನನ್ನ ಚಿಕ್ಕಿ ಅಂತ ಕರೆಯೋದ್ರಲ್ಲಿ ಅರ್ಥ ಇದೆ. ನೀನ್ ಯಾವಳೆ? ನೀನು ಈ ಮನೆ ಕೆಲಸದೋಳು, ಅದನ್ನು ನೆನಪಲ್ಲಿ ಇಟ್ಕೊಂಡು ನೋಡ್ಕೊ, ಗೊತ್ತಾಯ್ತಾ? ಸರಿ ಚಿಕ್ಕಿ. ಏನ ಅವ್ವ, ಮುದ ಆ ಮಗು ಏನ್ ತಪ್ಪು ಮಾಡಿದ್ಲು ಅಂತ ಅವಳ ಮೇಲೆ ರೇಗಾಡ್ತಾ ಇದೀಯಾ? ಏನಿಲ್ಲಪ್ಪ, ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇತ್ತು, ಕಷಾಯ ಮಾಡ್ಕೊಡು ಅಂತ ಹೇಳ್ತಿದ್ದೆ ಅಷ್ಟೇ. ಅಲ್ಲಮ್ಮ, ಪಾಪ ಅವಳು ಮನೆ ಕೆಲಸ ಎಲ್ಲ ಹುಡುಕಿ ಹುಡುಕಿ ಮಾಡ್ತಾಳೆ, ಅವಳಿಗೂ ಸಾಕಾಗಿರುತ್ತೆ. ಜೊತೆಗೆ ನೀನು ಕೆಲಸ ಹೇಳಿದ್ರೆ ಹೇಗಮ್ಮ? ಒಂದ್ ಟ್ಯಾಬ್ಲೆಟ್ ತಗೊಂಡ್ರೆ ಆಗಲ್ವಾ? ಅಪ್ಪ, ನಾನು ಕೆಲಸ ಹೇಳಿದ್ದು ಮನೆಯವ್ರಿಗಲ್ಲ, ಮನೆ ಕೆಲಸದೊಳಗೆ. ಎಲ್ಲರೂ ಇವಳು ಪರವಾಗಿ ವಹಿಸ್ಕೊಂಡು ಮಾತಾಡಕ್ ಬಂದ್ಬಿಡ್ತಾರೆ. ಛೇ, ಚಿನ್ನು, ಅವಳ ಸ್ವಭಾವ ನಿನಗೆ ಗೊತ್ತಲ್ಲಮ್ಮ, ಏನ್ ತಿಳ್ಕೊಬೇಡ. ಹೋ. ಇವಳ ಜೊತೆ ಮಾತಾಡಿ ಬಾಯಿ ಮುಚ್ಚೋಣ ಅಂತ ಬಂದ್ರೆ ಇವಳ ಮುಖ ನೋಡಿದ ತಕ್ಷಣ ಪಿತ್ತ ನೆತ್ತಿಗೇರಿ ಎಷ್ಟು ಕೋಪ ಬಂದ್ಬಿಡುತ್ತೆ. ಆದ್ರೂ ಏನ್ ಮಾಡೋದು? ನನ್ನ ವಿಷಯ ಗೊತ್ತಿರೋದು ಇವಳೊಬ್ಳಿಗೇನೆ, ಬೇರೆ ಯಾರಿಗೂ ಈ ವಿಷಯ ಗೊತ್ತಾಗ್ಬಾರ್ದು. ಹೇಗಾದ್ರೂ ಮಾಡಿ ಸಮಾಧಾನವಾಗಿ ಇವಳಿಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇವಳು ಏನಾದ್ರೂ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಇವಳನ್ನ ಇಲ್ಲ ಅಂತ ಅನ್ನಿಸ್ಬಿಡ್ತೀನಿ.